Hello everyone. In today's class, we are going to know the operation of auxiliary commutation. Okay. So this is the circuit diagram of auxiliary commutation. It is also called as auxiliary voltage commutation. Okay. So this is the waveform for the auxiliary commutation. Okay. So as we know, commutation means it is a process of turn off of the SCR. So here in this auxiliary commutation also we are going to turn off the SCR T1 because here SCR T1 is the main SCR. Okay, so here in this circuit it consists of three SCRs T1, T2 and T3, where T1 is the main SCR whereas T2 and T3 are the auxiliary SCRs. Okay, that means here the auxiliary SCRs T2 and T3 can be used to turn off the main SCR T1, hence the name called auxiliary voltage commutation. Okay, and the components we have L and C. Inductor and capacitors are the components which are present in the circuit. It is those are all called auxiliary components. Okay, so here the SCR T1 is the main SCR. So as we know, the SCR belonging to the thyristor family. So because of that reason, we have designated T1, T2 and T3 as the SCRs T1 and T2 and T3. So SCRs belonging to ಥೈರಿಸ್ಟರ್ ಫ್ಯಾಮಿಲಿ ಅಲ್ವ, ಅದಕ್ಕೆ SCRಸ್ನ T1, T2, T3 ಅಂತ ಡೆಸಿಗ್ನೇಟ್ ಮಾಡಿದ್ದೀವಿ. ಸೊ ಇಲ್ಲಿ ಕಾಂಪಿಟೇಷನ್ ಮೀನ್ಸ್ SCRನ ಆಫ್ ಮಾಡೋ ಪ್ರೋಸೆಸ್ಗೆ ಕಾಂಪಿಟೇಷನ್ ಅಂತ ಕರಿತೀವಲ್ವಾ. ಇಲ್ಲೂ ಕೂಡ ಅಷ್ಟೇ, ಈ ಸರ್ಕ್ಯೂಟಲ್ಲಿ SCR T1 ಅಂದರೆ ಮೈನ್ ಥೈರಿಸ್ಟರ್ ಅಂತ ಕರಿತೀವಿ. ಮೈನ್ SCR T1ನ ಟರ್ನ್ ಆಫ್ ಮಾಡ್ತೀವಿ ವಿತ್ ದಿ ಹೆಲ್ಪ್ ಆಫ್ T2 and T3. T2 and T3 ಅಂದರೆ ಆಕ್ಸಿಲರಿ SCRs. ಅದು ಆಕ್ಸಿಲರಿ ಅಂದರೆ ಮೈನಿಗಿನ ಕೆಳಗಡೆ ಏನಿರುತ್ತಲ್ಲ ಅದಕ್ಕೆ, ಅಂದರೆ ಕಂಪೇರ್ ಟು ದಿ ಮೈನ್ ಇಟ್ ಇಸ್ ಎ ಆಕ್ಸಿಲರಿ ಕಾಂಪೊನೆಂಟ್ಸ್. ಸೊ ಅದಕ್ಕೆ ಇದನ್ನು ಆಕ್ಸಿಲರಿ SCR ಅಂತ ಕರಿತೀವಿ. ಸೊ ಆಕ್ಸಿಲರಿ SCRs T2, T3 ಅಲಾಂಗ್ ವಿತ್ ದಿಸ್ ವಿ ಹ್ಯಾವ್ ದಿ ಕಾಂಪೊನೆಂಟ್ಸ್ ಕಾಲ್ಡ್ L and C. ಇಂಡಕ್ಟರ್ ಕೆಪಾಸಿಟರ್ ಕೂಡ ಕಾಂಪೊನೆಂಟ್ ಇದೆ. ಸೊ ಇಂಡಕ್ಟರ್ T2, T3, L ಮತ್ತು C ಇದಿಷ್ಟನ್ನು ಯೂಸ್ ಮಾಡಿಕೊಂಡು ಮೈನ್ SCR T1ನ ಆಫ್ ಮಾಡ್ತೀವಿ ಇಲ್ಲಿ. ಸೊ ಅದನ್ನು ಆಕ್ಸಿಲರಿ ಕಾಂಪಿಟೇಷನ್ ಅಂತ ಕರಿತೀವಿ. ಸೊ ಆಕ್ಸಿಲರಿ ಕಾಂಪಿಟೇಷನಲ್ಲಿ ಆಕ್ಸಿಲರಿ ಕಾಂಪೊನೆಂಟ್ಸ್ ಇದೆಯಲ್ಲ T2, T3, L ಆ್ಯಂಡ್ C ಇದನ್ನು ಯೂಸ್ ಮಾಡಿಕೊಂಡು ಮೈನ್ SCR T1ನ ಟರ್ನ್ ಆಫ್ ಮಾಡ್ತೀವಿ. ಅದಕ್ಕೆ ಅದನ್ನು ಆಕ್ಸಿಲರಿ ಕಾಂಪಿಟೇಷನ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ದಿ ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಂಡ್ ದಿಸ್ ಒನ್ ಈಸ್ ದಿ ವೇವ್ ಫಾರ್ಮ್ ಫಾರ್ ದಿ ಆಕ್ಸಿಲರಿ ಕಾಂಪಿಟೇಷನ್. ಓಕೆ, so here initially let us assume that the SCR T1 is on and carrying the load current or output current I0, I suffix O ಅಂತ ಇದೆ ನೋಡಿ, I0 with the capacitor voltage VC of T is equal to minus Vs. ಸೊ ಇನಿಷಿಯಲಿ ಏನಾಗಿದೆ ಇಲ್ಲಿ SCR VC of T ಅಂದರೆ SCR ನೋಡಿ ಥರ್ಡ್ ವೇವ್ ಫಾರ್ಮ್, ಅದು ಮೈನಸ್ Vs ನೆಗೆಟಿವ್ ಸಪ್ಲೈ ವೋಲ್ಟೇಜ್ಗೆ ಚಾರ್ಜ್ ಆಗಿದೆ. ಓಕೆನಾ, ಯಾವಾಗ ನೋಡಿ ದಿ ಇನ್ಸ್ಟೆಂಟ್ T0, ಸ್ಮಾಲ್ ಲೆಟರ್ T0 ಇದೆಯಲ್ಲ, ಇನ್ಸ್ಟೆಂಟ್ ಅಂದರೆ T0 ಅಂತ ಹೇಳ್ತೀನಿ ನಾನು. SCR ಆದರೆ ಕ್ಯಾಪಿಟಲ್ ಲೆಟರ್ T1, T2, T3ಗೆ SCR T1, SCR T2 ಅಂತ ಪ್ರೊನೌನ್ಸ್ ಮಾಡ್ತಾ ಹೋಗ್ತೀನಿ. ಇನ್ಸ್ಟೆಂಟ್ T0, T1, T2 ಅಂದರೆ ಟೈಮ್ ಪೀರಿಯಡ್ ಅಂತ ಹೇಳಿ, ವೇವ್ ಫಾರ್ಮಲ್ಲಿ ಟೈಮ್ ಪೀರಿಯಡ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇನಿಷಿಯಲಿ ಲೆಟ್ ಅಸ್ ಅಸ್ಯೂಮ್ ದಟ್ ದಿ SCR T1 ಈಸ್ ಆನ್. ಈ SCR T1 ಆನ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಆ್ಯಂಡ್ ದಿ SCR T1 ಕ್ಯಾರೀಸ್ ದಿ ಲೋಡ್ ಕರೆಂಟ್ I0. ಸೊ ದಿಸ್ SCR T1 carrying the load current I0 with the capacitor voltage. ಈ ಕೆಪಾಸಿಟರ್ ಇದೆಯಲ್ಲ VC ಇದೆಯಲ್ಲ, ಅದು VC of T ಅಂತ ಇದೆಯಲ್ಲ, ಅದು with the capacitor voltage VC of T is equal to minus Vs. ನೋಡಿ ಇನಿಷಿಯಲಿ ಮೈನಸ್ Vs ನೆಗೆಟಿವ್ ಸಪ್ಲೈ ವೋಲ್ಟೇಜ್ಗೆ ಕೆಪಾಸಿಟರ್ ಚಾರ್ಜ್ ಆಗಿದೆ. ಆ್ಯಂಡ್ ದಿ ರಿಮೈನಿಂಗ್ SCRs ಅಂದರೆ ಆಕ್ಸಿಲರಿ SCRs ಇದೆಯಲ್ಲ, ಅದು T2 and T3 ಆರ್ ಆಫ್. T2, T3 ಆಫ್ ಆಗಿದೆ, T1 ಮಾತ್ರ ಆನ್ ಆಗಿದೆ. ಇವಾಗ ನಾವೇನು ಮಾಡಬೇಕಾಗುತ್ತೆ, ಮೈನ್ SCR T1ನ ಆಫ್ ಮಾಡಬೇಕು, ಯಾಕಂದರೆ ಅದು ಆನ್ ಆಗಿದೆಯಲ್ಲ ಅದಕ್ಕೆ. ಓಕೆ, ಸೊ ಇನಿಷಿಯಲಿ ಲೆಟ್ ಅಸ್ ಅಸ್ಯೂಮ್ ದಟ್ ದಿ SCR T1 ಈಸ್ ಆನ್ ಕ್ಯಾರಿಯಿಂಗ್ ದಿ ಲೋಡ್ ಕರೆಂಟ್ I0 ವಿತ್ ದಿ ಕೆಪಾಸಿಟರ್ ವೋಲ್ಟೇಜ್ VC of T is equal to minus Vs and the SCRs T2 and T3 are off. Okay, next we are going to turn off the main SCR T1. So to initiate the turn off of the SCR T1, the auxiliary SCR T2, okay, T2 is triggered at the instant T0. ಈ ನೋಡಿ, ಈ ಇನ್ಸ್ಟೆಂಟ್ T0 ಅಲ್ಲಿ ಏನು ಮಾಡ್ತಿದ್ವಿ ಅಂದರೆ SCR T2ನ ನಾವು
ಟ್ರಿಗರ್ ಮಾಡ್ತಿದ್ವಿ. ನೀವು ಅಬ್ಸರ್ವ್ ಮಾಡ್ಬೋದು ಗೇಟ್ ಡ್ರೈವ್ ಫಾರ್ SCR-T2 ಅಂತಿದ್ದೇವೆ. ಅಂದರೆ ಏನಪ್ಪ ಅಂದರೆ ಗೇಟ್ ಡ್ರೈವ್ ಫಾರ್ SCR-T2 ಅಂದರೆ ಸಪ್ಲೈ ಅಂದರೆ ಗೇಟ್ ಡ್ರೈವ್ ಅಪ್ಲೈ ಮಾಡ್ತಿದ್ವಿ SCR-T2ಗೆ. ಯಾಕಂದರೆ ನಾವು SCR-T2 ಆನ್ ಮಾಡಿ ಅದರಿಂದ SCR-T1 ಮೈನ್ SCR-T1 ಆಫ್ ಮಾಡಬೇಕು ಅದಕ್ಕೋಸ್ಕರ. ಓಕೆ, ಟು ಇನಿಷಿಯೇಟ್ ಟರ್ನ್ ಆಫ್ ದಿ SCR-T1, the auxiliary SCR-T2 is triggered at instant T0. Okay, the capacitor voltage is imposed, IMPOSD, imposed as reverse bias on the SCR-T1, and the SCR-T1 becomes turn off. ಅಂದರೆ ಏನಾಗುತ್ತೆ, main SCR-T1 becomes turn off. Okay, the load current I0 starts flowing through the capacitor. ನೋಡಿ ಇಲ್ಲಿ the load current I0 starts flowing through the capacitor and the SCR-T2, and the capacitor voltage discharged from the negative supply voltage minus Vs towards 0. T0 at the instant T0 to SCR-T2ಗೆ ನಾವು ಗೇಟ್ ಡ್ರೈವ್ ಕೊಟ್ಟ ತಕ್ಷಣ ಅದು ಆನ್ ಆಗುತ್ತೆ. ಅವಾಗೇನಾಗುತ್ತೆ, SCR-T1ಗೆ ರಿವರ್ಸ್ ಬಯಾಸ್ನ ಅಂದರೆ ಈ ರಿವರ್ಸ್ ಬಯಾಸ್ ಕೊಡುತ್ತೆ ಕ್ಯಾಪಾಸಿಟರ್ ವೋಲ್ಟೇಜ್ ರಿವರ್ಸ್ ಬಯಾಸ್ನ ಅಪಿಯರ್ ಆಗೋ ಥರ ಮಾಡುತ್ತೆ. ಈ ರಿವರ್ಸ್ ಬಯಾಸ್ ವೋಲ್ಟೇಜ್ನ ಅಪಿಯರ್ ಆಗೋ ಥರ ಮಾಡುತ್ತೆ ಟು ದಿ ಇದು ಮೈನ್ SCR-T1. ಅವಾಗ ಏನಾಗುತ್ತೆ, ಮೈನ್ SCR-T1 ಏನಾಗುತ್ತೆ, ಆಫ್ ಆಗುತ್ತೆ. ಲೋಡ್ ಕರೆಂಟ್ ಏನಾಗುತ್ತೆ, ಫ್ಲೋಯಿಂಗ್ ಥ್ರೂ ದಿ ಕೆಪಾಸಿಟರ್ C ಆ್ಯಂಡ್ ದಿ ಆಕ್ಸಿಲರಿ SCR-T2. ಆ ಟೈಮಲ್ಲಿ ಏನಾಗುತ್ತೆ, ದಿ ಕೆಪಾಸಿಟರ್ ವೋಲ್ಟೇಜ್ ಏನಾಗುತ್ತೆ, ಡಿಸ್ಚಾರ್ಜರ್ ಫ್ರಮ್ ಮೈನಸ್ Vs ಟುವರ್ಡ್ಸ್ 0. ಮೈನಸ್ Vs ಇರೋದು ಮೈನಸ್ Vs ಕಡೆಯಿಂದ 0 ಟುವರ್ಡ್ಸ್ 0 ಲೈನ್ ಕಡೆ ಏನಾಗಿದೆ, ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಸೆಕೆಂಡ್ ಇನ್ಸ್ಟೆಂಟ್, ದಟ್ ಇಸ್ T1 ಅಂತಿದೆಯಲ್ಲ ಅಲ್ಲಿ. ಅಟ್ ದಿ ಇನ್ಸ್ಟೆಂಟ್ T1 ದಿ ಕೆಪಾಸಿಟರ್ ಕಂಪ್ಲೀಟ್ಲಿ ಡಿಸ್ಚಾರ್ಜ್ಡ್. ಕೆಪಾಸಿಟರ್ ಏನಾಗುತ್ತೆ, ಡಿಸ್ಚಾರ್ಜ್ಡ್ ಫುಲ್ಲಿ ಅಂತ ಕೂಡ ಹೇಳ್ಬೋದು, FULLY ಫುಲ್ಲಿ ಅಂತ ಕೂಡ ಹೇಳ್ಬೋದು, ಅಥವಾ ಕಂಪ್ಲೀಟ್ಲಿ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಏನಾಗುತ್ತೆ, ಕೆಪಾಸಿಟರ್ ವೋಲ್ಟೇಜ್ 0 ಆಗುತ್ತೆ, 0 ಲೈನಿಗೆ ಬರುತ್ತೆ. ಮೈನಸ್ Vs 0 ಬಂತು, 0ಇಂದ ಪ್ಲಸ್ Vs ಕಡೆ ನೆಕ್ಸ್ಟ್ ಚಾರ್ಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದಸ್ ದಿ ರಿವರ್ಸ್ ಬಯಾಸ್ ಈಸ್ ಮೈಂಟೈನ್ಡ್ ಅಕ್ರಾಸ್ ದಿ SCR-T1 ಫ್ರಮ್ ದಿ ಇನ್ಸ್ಟೆಂಟ್ T0 ಟು T1. ಆ T0 ಇಂದ T1ವರೆಗೂ ರಿವರ್ಸ್ ಬಯಾಸೇ ಇರುತ್ತೆ. ಯಾವುದಕ್ಕೆ, SCR-T1ಗೆ. ಓಕೆ, ಸೊ ದಿಸ್ ಟೈಮ್ ಪಿರಿಯಡ್ ಇಸ್ ಕಾಲ್ಡ್ T ಆಫ್. ನೋಡಿ ಈ ವೇವ್ ಫಾರ್ಮ್ T ಆಫ್ ಅಂತ ಇದೆ ನೋಡಿ. ದಿಸ್ ಇಸ್ ಕಾಲ್ಡ್ ಸರ್ಕ್ಯೂಟ್ ಟರ್ನ್ ಆಫ್ ಟೈಮ್. ದಿಸ್ ಟೈಮ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದಿ ಟರ್ನ್ ಆಫ್ ಟೈಮ್ ಆಫ್ ದಿ SCR-T1. ಓಕೆ, SCR-T1 ಟರ್ನ್ ಆಫ್ ಟೈಮ್ಗಿಂತ ಈ ಟರ್ನ್ ಆಫ್ ಟೈಮ್ ಇದೆಯಲ್ಲ T ಆಫ್ ಅಂತ ಇದೆ ನೋಡಿ, ಅದು ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಅಟ್ ದಿ ಇನ್ಸ್ಟೆಂಟ್ T2 ಅಲ್ಲೇನಾಗುತ್ತೆ ಅಂದರೆ, ಅಟ್ ದಿ ಇನ್ಸ್ಟೆಂಟ್ T2 ದಿ ಕೆಪಾಸಿಟರ್ ವೋಲ್ಟೇಜ್ ಬಿಕಮ್ಸ್ ಪ್ಲಸ್ Vs ಅಲ್ವಾ. ನೋಡಿ ಪಾಸಿಟಿವ್ ಸಪ್ಲೈ ವೋಲ್ಟೇಜಿಗೆ ಚಾರ್ಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಟ್ಸ್ ಕರೆಂಟ್ ಬಿಕಮ್ 0. ನೋಡಿ ಕೆಪಾಸಿಟಿವ್ ಕರೆಂಟ್ ಏನಾಗಿದೆ, ಇಲ್ಲಿ 0 ಆಗಿದೆ ನೋಡಿ ಅಟ್ ದಿ ಇನ್ಸ್ಟೆಂಟ್ T2, ರೈಟ್. ಸೊ ದಿ SCR-T2 ಟರ್ನ್ಸ್ ಆಫ್ ಡ್ಯೂ ಟು ದಿ ಸೆಲ್ಫ್ ಕಾಂಪಿಟೇಷನ್. ನೋಡಿ SCR-T2 ಆವಾಗ ಆಫ್ ಆಗುತ್ತೆ, ಯಾಕಂದರೆ ಕರೆಂಟ್ 0 ಆಯ್ತಲ್ಲ, ಕೆಪಾಸಿಟಿವ್ ಕರೆಂಟ್ ಆವಾಗ. ಸೊ ದಿ ಪೊಲಾರಿಟಿ ಆಫ್ ದಿ ಕೆಪಾಸಿಟರ್ ವೋಲ್ಟೇಜ್ ಇಸ್ ರಿವರ್ಸ್ಡ್ ಬೈ ದಿ ಟ್ರಿಗರಿಂಗ್ ಆಫ್ ದಿ SCR-T3 ಅಟ್ ದಿ ಇನ್ಸ್ಟೆಂಟ್ T3. ಅಂದರೆ ಅಟ್ ದಿ ಇನ್ಸ್ಟೆಂಟ್ T3 ಏನಾಗಿದೆ, ಕರೆಂಟ್ ನೋಡಿ ಕೆಪಾಸಿಟರ್ ಕರೆಂಟ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಅಟ್ ದಿ ಇನ್ಸ್ಟೆಂಟ್ T3 ನಾವು ಏನು ಮಾಡ್ತೀವಿ, ಗೇಟ್ ಡ್ರೈವ್ ಫಾರ್ SCR-T3 ಅಂತಂದರೆ SCR-T3ಗೆ ಗೇಟ್ ಡ್ರೈವ್ನ ಅಪ್ಲೈ ಮಾಡಿ ಅದನ್ನು ನಾವು ಆನ್ ಮಾಡೋಕ್ಕೆ ಹೋಗ್ತೀವಿ. ಅವಾಗ ಏನಾಗುತ್ತೆ ಅಂದರೆ, ಕೆಪಾಸಿಟರ್ ಕರೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ಲ, ಅವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ SCR-T3 ಆನ್ ಆಗುತ್ತೆ, SCR-T2 ಆಫ್ ಆಗಬೇಕು. ಓಕೆ, ಸೊ ದಿ ಕೆಪಾಸಿಟರ್ ಡಿಸ್ಚಾರ್ಜಸ್ ಥ್ರೂ ದಿ ಇಂಡಕ್ಟೆನ್ಸ್ ಆ್ಯಂಡ್ ದಿ ಮೈನ್ SCR-T3 ಆ್ಯಂಡ್ ಇಟ್ ಬಿಕಮ್ಸ್ ಆಸ್ LC ಸರ್ಕ್ಯೂಟ್ ಅಟ್ ದಿ ಇನ್ಸ್ಟೆಂಟ್ T3. ಓಕೆ, ದಿ ಇನ್ಸ್ಟೆಂಟ್ T3 ಏನಾಗುತ್ತೆ ಅಂದರೆ, ದಿ ಕೆಪಾಸಿಟರ್ ಡಿಸ್ಚಾರ್ಜಸ್ ಥ್ರೂ ದಿ ಇಂಡಕ್ಟೆನ್ಸ್ ಆ್ಯಂಡ್ ದಿ SCR-T3. ಆವಾಗ ಸೊ ದಿ ಸರ್ಕ್ಯೂಟ್ ಬಿಕಮ್ಸ್ LC ಸರ್ಕ್ಯೂಟಾಗಿ ಆ್ಯಕ್ಟ್ ಮಾಡುತ್ತೆ. ನೆಕ್ಸ್ಟ್ ಅಟ್ ದಿ ಇನ್ಸ್ಟೆಂಟ್ T4 ದಿ ಕೆಪಾಸಿಟರ್ ಬಿಕಮ್ಸ್ ಚಾರ್ಜಸ್ ಟು ಮೈನಸ್ Vs. ಸೊ ಅಟ್ ದಿ ಇನ್ಸ್ಟೆಂಟ್ T4 ದಿ ಕೆಪಾಸಿಟರ್ ಅಗೈನ್ ಚಾರ್ಜಸ್ ಟು ದಿ ವೋಲ್ಟೇಜ್ ಮೈನಸ್ Vs ಅಟ್ ದಿ ಇನ್ಸ್ಟೆಂಟ್ T4. ಸೊ ಅಟ್ ದಿ ಇನ್ಸ್ಟೆಂಟ್ T4 ಏನಾಗುತ್ತೆ, ಕೆಪಾಸಿಟರ್ ವೋಲ್ಟೇಜ್ ಬಿಕಮ್ಸ್ ಮೈನಸ್ Vs ಆ್ಯಂಡ್ ಇಟ್ಸ್ ಕರೆಂಟ್ ಈಸ್ 0. ನೋಡಿ ಇಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು, ಅಟ್ ದಿ ಇನ್ಸ್ಟೆಂಟ್ T4 ಏನಾಗಿದೆ, ಕೆಪಾಸಿಟರ್ ವೋಲ್ಟೇಜ್ ಮೈನಸ್ Vs ಆಯಿತು, ಕರೆಂಟ್ 0 ಆಯಿತು. ದಟ್ ಮೀನ್ಸ್ ಏನಾಗುತ್ತೆ ಅಂತ ಹೇಳ್ಬೋದು, ಕರೆಂಟ್ 0 ಆದರೆ ಹೆನ್ಸ್ ದಿ SCR-T3 ಟರ್ನ್ಸ್ ಆಫ್ ಬೈ ದಿ ಸೆಲ್ಫ್ ಕಾಂಪಿಟೇಷನ್. ಓಕೆ, ದಿ ನೆಗೆಟಿವ್ ಕೆಪಾಸಿಟರ್ ವೋಲ್ಟೇಜ್ ರಿಮೈನ್ಸ್ ಅಕ್ರಾಸ್ T1 ಕೆಪಾಸಿಟರ್ T1 ಫ್ರಮ್ ದಿ T0 to T1ವರೆಗೂ ಏನಾಗಿದೆ, ನೆಗೆಟಿವ್ ಕೆಪಾಸಿಟರ್ ವೋಲ್ಟೇಜ್ ಇಲ್ಲ. ದಿಸ್ ಟೈಮ್ ಪೀರಿಯಡ್ ಇಸ್ ಕಾಲ್ಡ್ ಸರ್ಕ್ಯೂಟ್ ಟರ್ನ್ ಆಫ್ ಟೈಮ್ ಹಿಯರ್. ಸೊ ಇಲ್ಲೇನು ಮಾಡಿದ್ವಿ ನಾವು, ಫಸ್ಟು ನೆಗೆಟಿವ್ ಸಪ್ಲೈ ಇತ್ತು, ಮೈನಸ್ Vs ಇತ್ತು.
ಫಸ್ಟ್ ಅದಾದ ಮೇಲೆ ಏನು ಮಾಡ್ತೀವಿ ಅಂದರೆ ಅವಾಗ ಏನಾಗಿರುತ್ತೆ ಎಸ್ ಸಿ ಆರ್ ಮೈನ್ ಎಸ್ ಸಿ ಆರ್ T1 ಆನ್ ಆಗಿದೆ, ಅದನ್ನು ನಾವು ಆಫ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀವಿ ನಾವು ಎಸ್ ಸಿ ಆರ್ T2ಗೆ ಗೇಟ್ ಡ್ರೈವ್ ಕೊಟ್ಟು ಅದನ್ನು ಆನ್ ಮಾಡ್ತೀವಿ. ಆನ್ ಮಾಡಿದಾಗ ಏನಾಗುತ್ತೆ, ಈ ಸಪ್ಲೈ ವೋಲ್ಟೇಜ್ ಏನಾಗುತ್ತೆ ಅಂದರೆ ಕೆಪಾಸಿಟರ್ ವೋಲ್ಟೇಜ್ ಏನಾಗುತ್ತೆ ಅಟ್ ಇನ್ಸ್ಟೆಂಟ್ T0 ಮೈನಸ್ ವಿ ಎಸ್ ಇರೋದು ಡಿಸ್ಚಾರ್ಜ್ ಆಗಿ 0 ಆಗುತ್ತೆ ಅಟ್ ಇನ್ಸ್ಟೆಂಟ್ T1ಅಲ್ಲಿ. ಅಟ್ ಇನ್ಸ್ಟೆಂಟ್ T1 ನೀವು ಅಬ್ಸರ್ವ್ ಮಾಡ್ಬೋದು ಕೆಪಾಸಿಟರ್ ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ, ಆವಾಗ ಎಸ್ ಸಿ ಆರ್ T2 ಮಾತ್ರ ಆನ್ ಆಗಿರುತ್ತೆ. ನೆಕ್ಸ್ಟ್ ಅಟ್ ಇನ್ಸ್ಟೆಂಟ್ T2 ಏನಾಗುತ್ತೆ ಕೆಪಾಸಿಟರ್ ವೋಲ್ಟೇಜ್ ಬಿಕಮ್ಸ್ ಪ್ಲಸ್ ವಿ ಎಸ್ಸು, ಆವಾಗ ಪ್ಲಸ್ ವಿ ಎಸ್ ಹೋದಾಗ ಕರೆಂಟ್ ಕೆಪಾಸಿಟರ್ ಕರೆಂಟ್ 0 ಆದಾಗ ಈ ಎಸ್ ಸಿ ಆರ್ T2 ಕೂಡ ಆಫ್ ಆಗುತ್ತೆ. T2 ಆಫ್ ಆಗುತ್ತೆ. ಅಟ್ ಇನ್ಸ್ಟೆಂಟ್ T0 ನಾವು ಎಸ್ ಸಿ ಆರ್ಗೆ T2ಗೆ ನಾವು ಗೇಟ್ ಡ್ರೈವ್ ಕೊಟ್ಟಾಗ ಎಸ್ ಸಿ ಆರ್ T2 ಆನ್ ಆಗುತ್ತೆ, ಬಟ್ ಎಸ್ ಸಿ ಆರ್ T1 ಟರ್ನ್ ಆಫ್ ಆಗುತ್ತೆ. ಯಾಕಂದರೆ ಕೆಪಾಸಿಟರ್ ವೋಲ್ಟೇಜ್ ಮೈನಸ್ ವಿ ಎಸ್ ಇದ್ದರೆ ಮಾತ್ರ ಅದು ಎಸ್ ಸಿ ಆರ್ T1 ಆನ್ ಆಗೋದು. ಮೈನಸ್ ವಿ ಎಸ್ನಿಂದ ಏನಾಗುತ್ತೆ ಅಲ್ಲಿ ನಾವು ಇನ್ಸ್ಟೆಂಟ್ T0 ಎಸ್ ಸಿ ಆರ್ T2ಗೆ ಗೇಟ್ ಡ್ರೈವ್ ಕೊಟ್ಟಾಗ ಕೆಪಾಸಿಟರ್ ವೋಲ್ಟೇಜ್ ಮೈನಸ್ ವಿ ಎಸ್ಸಿಂದ ಏನಾಗುತ್ತೆ 0 ಅಂದರೆ ಟುವರ್ಡ್ಸ್ 0 ಡಿಸ್ಚಾರ್ಜ್ ಆಗ್ತಾ ಹೋಗುತ್ತಲ್ಲ, ಆವಾಗ ಏನಾಗುತ್ತೆ ಮೈನ್ ಎಸ್ ಸಿ ಆರ್ T1 ಆಫ್ ಆಗುತ್ತೆ, ಎಸ್ ಸಿ ಆರ್ T2 ಆನ್ ಆಗುತ್ತೆ. ಅಟ್ ಇನ್ಸ್ಟೆಂಟ್ T2 ಅಬ್ಸರ್ವ್ ಮಾಡ್ಬೋದು ಪ್ಲಸ್ ವಿ ಎಸ್ ಆಗುತ್ತೆ ಕೆಪಾಸಿಟರ್ ವೋಲ್ಟೇಜು, ಬಟ್ ಕೆಪಾಸಿಟರ್ ಕರೆಂಟ್ 0 ಆದಾಗ ಎಸ್ ಸಿ ಆರ್ T2 ಕೂಡ ಆಫ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ T3 ನಾವು ಆನ್ ಮಾಡಬೇಕಾದ್ರೆ ಅಟ್ ಇನ್ಸ್ಟೆಂಟ್ T3 ನಾವು ಎಸ್ ಸಿ ಆರ್ T3ಗೆ ಗೇಟ್ ಡ್ರೈವ್ನ ಅಪ್ಲೈ ಮಾಡ್ತೀವಿ. ಎಸ್ ಸಿ ಆರ್ T3ಗೆ ಗೇಟ್ ಡ್ರೈವ್ ಅಪ್ಲೈ ಮಾಡ್ತೀವಿ ಅಟ್ ಇನ್ಸ್ಟೆಂಟ್ T3 ಸ್ಮಾಲ್ T3 ಇದೆಯಲ್ಲ ಅಲ್ಲಿ, ಆವಾಗ ಎಸ್ ಸಿ ಆರ್ T3 ಆನ್ ಆಗುತ್ತೆ. T3 ಆನ್ ಆದಾಗ ಎಸ್ ಸಿ ಆರ್ T2 ಏನಾಗುತ್ತೆ ಆಫ್ ಆಗುತ್ತೆ. ಯಾಕಂದರೆ ಎಸ್ ಸಿ ಆರ್ T3 ಸೇಮ್ ಅಂದರೆ ಎಸ್ ಸಿ ಆರ್ ಅಂದರೆ ಅಟ್ ಇನ್ಸ್ಟೆಂಟ್ T3 ಕೆಪಾಸಿಟರ್ ವೋಲ್ಟೇಜ್ ಏನಾಗುತ್ತೆ ಪ್ಲಸ್ ವಿ ಎಸ್ ಮೈಂಟೈನ್ ಆಗ್ತಾ ಹೋಗುತ್ತೆ, ಬಟ್ ಕರೆಂಟ್ 0 ಆಗುತ್ತೆ. ಕರೆಂಟ್ 0 ಆದಾಗ ಏನಾಗುತ್ತೆ ಎಸ್ ಸಿ ಆರ್ T2 ಆಫ್ ಆಗಿ T3 ಮಾತ್ರ ಆನ್ ಆಗುತ್ತೆ. ಆ ಇನ್ಸ್ಟೆಂಟಲ್ಲಿ ಅಟ್ ಇನ್ಸ್ಟೆಂಟ್ T3 ಕರೆಂಟ್ 0 ಇರೋದು ಮತ್ತೆ ಅಗೇನ್ ರೈಸ್ ಆಗ್ತಾ ಹೋಗುತ್ತೆ, ಆವಾಗ ಎಸ್ ಸಿ ಆರ್ T3 ಆನ್ ಆಗುತ್ತೆ. ಮತ್ತು ಅಗೇನ್ ಅಟ್ ಇನ್ಸ್ಟೆಂಟ್ T4 ಏನಾಗುತ್ತೆ ಕೆಪಾಸಿಟಿ ಕರೆಂಟು 0 ಆಗಿರುತ್ತೆ. ಅದೇ ಥರ ಕೆಪಾಸಿಟರ್ ವೋಲ್ಟೇಜ್ ಏನಾಗುತ್ತೆ ಮೈನಸ್ ವಿ ಎಸ್ ಅಂದರೆ ಫಸ್ಟ್ ಇನಿಷಿಯಲ್ ಇತ್ತಲ್ಲ ಮೈನಸ್ ವಿ ಎಸ್ ಅಲ್ಲಿಗೆ ಹೋಗುತ್ತೆ, ಆವಾಗ ಏನಾಗುತ್ತೆ ಅಗೇನ್ ಎಸ್ ಸಿ ಆರ್ T1 ಆನ್ ಆಗುತ್ತೆ, ಮೇನ್ ಎಸ್ ಸಿ ಆರ್ T1 ಆನ್ ಆಗುತ್ತೆ, ಅಗೇನ್ ಸೈಕಲ್ ರಿಪೀಟ್ ಆಗ್ತಾ ಹೋಗುತ್ತೆ ಅಷ್ಟೇ. ಓಕೆ, ಸೊ ದಿಸ್ ಇಸ್ ದಿ ಆ್ಯಕ್ಚುಲ್ ಆಪ್ರೇಷನ್ ಆಫ್ ದಿ ಆಕ್ಸಿಲರಿ ಕಮ್ಯುಟೇಷನ್.